ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುವಂತದ್ದು. ಹೌದು, ನಾವೆಲ್ಲ ಮೊದಲಿಗೆ ಇಮೇಲ್ ಐಡಿ ಕ್ರಿಯೇಟ್ ಮಾಡುವಾಗ ಅಥವಾ ಜಿಮೇಲ್ ಐಡಿ ಕ್ರಿಯೇಟ್ ಮಾಡುವಾಗ ಮನಸ್ಸಿಗೆ ಬಂದಂತ ಹೆಸರನ್ನ ನಾವು ಹಾಕ್ಬಿಟ್ಟು ಜಿಮೇಲ್ ಐಡಿ ಕ್ರಿಯೇಟ್ ಮಾಡ್ತಾ ಇದ್ವಿ. ಅದರ ಪ್ರಾಮುಖ್ಯತೆ ಮುಂದೊಂದಿನ ಹೆಂಗಿರುತ್ತಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದೇ ಒಂದು ಜಿಮೇಲ್ ಐಡಿನ ನಾವು ಈಗ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಜಿಮೇಲ್ ಅವರು ಈ ಒಂದು ಬೆಂಕಿ ಅಪ್ಡೇಟ್ ನ ತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುವಂತೆ ಮಾಡಿದ್ದಾರೆ. ಈಗ ನಾವು ನಮ್ಮ ಇಮೇಲ್ ಯೂಸರ್ ನೇಮ್ ಅನ್ನು ಚೇಂಜ್ ಮಾಡ್ಕೊಳ್ಬಹುದು. ಅಂತಂದ್ರೆ ನಮ್ಮ ಇಮೇಲ್ ಐಡಿ ಅಥವಾ ಜಿಮೇಲ್ ಐಡಿ ಮೊದಲು ಯಾವ್ದು ಇರುತ್ತೆ ನೋಡಿ ಅದೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಇನ್ಬಾಕ್ಸ್ ಆಗಿರ್ಬೋದು, ಹಾಗೆ ನೀವು ಯಾವ್ದಾವ್ದಕ್ಕೆ ಲಾಗಿನ್ ಮಾಡಿರ್ತೀರಿ ನೋಡಿ ಎಲ್ಲವೂ ಕೂಡ ಇರುತ್ತೆ. ಬಟ್ ಖಾಲಿ ಯೂಸರ್ ನೇಮ್ ಮಾತ್ರ ಚೇಂಜ್ ಆಗುವಂತದ್ದು. ಯಾವ ರೀತಿಯಾಗಿ ಯೂಸರ್ ನೇಮ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು ಅಂತ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾವು ನಮ್ಮ ಇಮೇಲ್ ಐಡಿಯನ್ನು ವರ್ಷಕ್ಕೆ ಒಂದು ಸಾರಿ ಮಾತ್ರ ಚೇಂಜ್ ಮಾಡಲು ನಮಗೆ ಅವಕಾಶವಿರುತ್ತದೆ. ಅಂತಂದ್ರೆ 12 ತಿಂಗಳಿಗೆ ಒಂದ್ಸಲ ಮಾತ್ರ ನಾವು ಚೇಂಜ್ ಮಾಡ್ಕೊಳ್ಬಹುದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಲೈಫ್ ಟೈಮ್ ಆಗಿ 3 ಅವಕಾಶ ಮಾತ್ರ ಇರುವಂತದ್ದು. ಅಂತಂದ್ರೆ ಜೀವಾವಧಿ ಕೊನೆವರೆಗೂ ನಮ್ಮ ಇಮೇಲ್ ಐಡಿ ಒಂದೇ ಇಮೇಲ್ ಐಡಿಯನ್ನು 3 ಸಲ ಚೇಂಜ್ ಮಾಡ್ಕೊಳ್ಬಹುದು ಮ್ಯಾಕ್ಸಿಮಮ್ ಯೂಸರ್ ನೇಮ್ ಅನ್ನ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ನಿಮ್ಮ ಮೊಬೈಲ್ಗೆ ಹೋಗ್ಬಿಟ್ಟು ಅಲ್ಲಿ ಜಿಮೇಲ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಮೇಲ್ಗಡೆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಅಲ್ಲಿ ಪರ್ಸನಲ್ ಇನ್ಫೋ ಅಂತ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗಲ್ಲಿ 3ನೇ ಆಪ್ಷನ್ ನೋಡ್ಬೋದು, ಇಮೇಲ್ ಅಂತ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಅಲ್ಲಿ ಗೂಗಲ್ ಅಕೌಂಟ್ ಇಮೇಲ್ ಅಂತ ಆಪ್ಷನ್ ಇದೆ. ನಿಮ್ಮ ಮೇಲ್ ಕೆಳಗೆ ಒಂದು ಏರೋ ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಆಪ್ಷನ್ ತೋರಿಸ್ತಾ ಇದೆ ನಿಮ್ಮ ಇಮೇಲ್, ಹಾಗೆ ಕೆಳಗಡೆ ಚೇಂಜ್ ಗೂಗಲ್ ಅಕೌಂಟ್ ಇಮೇಲ್ ಅಂತ ಆಪ್ಷನ್ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಒಂದು ಇಮೇಲ್ ನ ಹೆಸರು ಹಾಕ್ಬೇಕು ಅಂತ ಇದ್ದೀರೋ ಆ ಒಂದು ಇಮೇಲ್ ಹೆಸರು ಹಾಕ್ಬೋದು ನೀವು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಾಕಷ್ಟು ಈ ರೀತಿ ಒಂದು ಆಪ್ಷನ್ ಬರುವಂತದ್ದು. ಅಲ್ಲಿ ಯೂಸರ್ ನೇಮ್ ನೋಡ್ಬೋದು, ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಹಾಕ್ಬೋದು. ಇದರಿಂದ ನಿಮ್ಮ ಓಲ್ಡ್ ಮೇಲ್ ಹಾಗೆ ಇರುತ್ತೆ, ಬಟ್ ಹೆಸರು ಮಾತ್ರ ಚೇಂಜ್ ಆಗುತ್ತೆ, ಅಕೌಂಟ್ ಸೇಮ್ ಇರುತ್ತೆ. ಈಗ ನಾನು ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಇಮೇಲ್ ಐಡಿ ಎಂಟ್ರಿ ಮಾಡಿದ ತಕ್ಷಣ ಚೇಂಜ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡಬಹುದು ಕರೆಂಟ್ ಹಾಗೆ ನ್ಯೂ ಅಂತ ಬರ್ತಾ ಇದೆ. ಅಂತಂದ್ರೆ ನಿಮ್ಮ ಕರೆಂಟ್ ಇಮೇಲ್ ಐಡಿ ಹಾಗೆ ಹೊಸ ಇಮೇಲ್ ಐಡಿ ಅಂತ ಬರ್ತಾ ಇದೆ. ಅಂತಂದ್ರೆ ಖಾಲಿ ಯೂಸರ್ ನೇಮ್ ಮಾತ್ರ ಚೇಂಜ್ ಆಗುತ್ತೆ, ಬಾಕಿ ನಿಮ್ಮ ಮೆಸೇಜಸ್ ಆಗಿರ್ಬೋದು, ಇಮೇಲ್ಸ್ ಆಗಿರ್ಬೋದು, ಹಾಗೆ ನಿಮ್ಮ ಅಕೌಂಟ್ಸ್ ಎಲ್ಲ ಹಾಗೆ ಇರುತ್ತೆ. ಅಲ್ಲಿ ಎಸ್ ಚೇಂಜ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ನೋಡಬಹುದು ಕೆಳಗಡೆ ಅಪ್ಡೇಟಿಂಗ್ ಅಂತ ಬರ್ತಾ ಇದೆ. ಈಗ ನೋಡಬಹುದು ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು ಇಮೇಲ್ ಯೂಸರ್ ನೇಮ್ ಚೇಂಜ್ ಆಗುತ್ತೆ. ಇದನ್ನ ನೀವು ವರ್ಷಕ್ಕೆ ಒಂದು ಬಾರಿ ಮಾತ್ರ ಚೇಂಜ್ ಮಾಡಬಹುದು, ಅಂದ್ರೆ ಪ್ರತಿ 12 ತಿಂಗಳಿಗೊಮ್ಮೆ. ಹಾಗೆ ನೀವು ಲೈಫ್ ಟೈಮ್ ಅಂದ್ರೆ ನೀವು ಜೀವಾವಧಿಯಲ್ಲಿ ಕೇವಲ 3 ಚಾನ್ಸ್ ಇರುತ್ತೆ, 3ಕ್ಕಿಂತ ಜಾಸ್ತಿ ಯೂಸರ್ ನೇಮ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.